ನೆಕ್ಸ್ಟ್ ವೀಕು ಎಲೆಕ್ಷನ್ ಇದೆ, ವೋಟ್ ಹಾಕೋಕ್ಕೆ ಅಂತ ಪೇಡ್ ಹಾಲಿಡೇ ಕೊಟ್ಟಿದ್ದಾರೆ. ಹೆಂಗಿದ್ರು ವೀಕೆಂಡ್ ಬೇರೆ, ಫ್ರೈಡೇ ಒಂದು ದಿನ ರಜೆ ಹಾಕಿದ್ರೆ 4 ದಿನ ಕಂಟಿನ್ಯೂಸ್ ಆಗಿ ರಜೆ ಸಿಗುತ್ತೆ. ಅಣ್ಣ ನೀನು ಹೊತ್ತಿಗೇನು ಫ್ರೈಡೇ ರಜೆ ಹಾಕ್ಬೋದು ತಾನೆ? ನನಗೇನು ಪ್ರಾಬ್ಲಮ್ ಇಲ್ಲ ಕಣ. ಇಲ್ಲ ನಿನಗೆ ರಜಾ ಆಗುತ್ತಾ? ಹಾ ಸರಿ ರೀ. ಡನ್. ಯಾಕೋ? ಇರಿ ನಂಗೆ ಗೊತ್ತಾಯ್ತು. ಲಾಂಗ್ ಲೀವ್ ಅಂದ್ರೆ ನಾವ್ ಎಲ್ರೂ ಸೇರಿ ಲಾಂಗ್ ಟ್ರಿಪ್ ಹೋಗೋಣ ಅಂತ ತಾನೇ ನಿನ್ ಪ್ಲಾನು? ಚಿಕ್ಕಪ್ಪ ಮಡಿಕೇರಿಗೆ ಹೋಗೋಣ. ಮಡಿಕೇರಿ ಇಲ್ಲ ಗೋವಾ. ಕಾಶ್ಮೀರ್ ಹೋಣಪ್ಪ. ನೀವು ಒಬ್ಬೊಬ್ಬರು ಒಂದೊಂದು ಪ್ಲೇಸ್ ಹೇಳಿದ್ರೆ ಎಲ್ಲಿಗೆ ಅಂತ ಹೋಗೋದು? ಸರಿ, ಒಂದು ಕೆಲಸ ಮಾಡೋಣ, ಗೋವಾ, ಕಾಶ್ಮೀರ್, ಮಡಿಕೇರಿ ಅಲ್ಲ, ಈ 3 ಪ್ಲೇಸ್ದು ಒಂದೊಂದು ಓಟ್ ಹಾಕೋಣ. ಮೆಜಾರಿಟಿ ಯಾವ್ದು ಬರುತ್ತೋ ಅಲ್ಲಿಗೆ ಹೋಗೋಣ. ಏನಂತೀರಾ? ಓಕೆ. ಹಾಂ. ಯಾಕಣ್ಣ ರಜೆ ಸಿಗಲ್ವಾ? ರಜಾ ಸಿಗುತ್ತೆ, ಆದರೆ ಮಜಾ ಮಾಡೋಕ್ಕಲ್ಲ, ದೇಶ ಕಟ್ಟಕ್ಕೆ. ಏನಣ್ಣ ಹಂಗಂದ್ರೆ? ಅಲ್ಲ, 5 ದಿನ ಇರಬೇಕಾದ ಊರ ಬಗ್ಗೆ ಎಲ್ಲರೂ ಸೇರಿ ಇಷ್ಟೊಂದು ಡಿಸ್ಕಷನ್ ಮಾಡ್ತಿದ್ದೀರಾ, ವೋಟ್ ಮಾಡ್ತಿದ್ದೀರಾ. ಮುಂದಿನ 5 ವರ್ಷ ಇರಬೇಕಾದ ದೇಶದ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ? ಅಷ್ಟಕ್ಕೂ ಪೇಡ್ ಲೀವ್ ಯಾಕೆ ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದೀರಾ ನೀವೆಲ್ಲರೂ? ವೋಟ್ ಮಾಡಿ ಅಂತ ಕೊಟ್ಟಿರೋದು. ನೀವು ಟ್ರಿಪ್ಪಿಗೆ ಯಾವಾಗ ಬೇಕಾದರೂ ಹೋಗ್ಬೋದು, ಆದರೆ ನಿಮಗೆ ಬೇಕು ಅಂದಾಗೆಲ್ಲ ವೋಟ್ ಮಾಡೋಕ್ಕಾಗತ್ತಾ? ಈಗ ವೋಟ್ ಮಾಡೋಕ್ಕೆ ಕೊಟ್ಟಿರೋ ರಜಾನ ವೋಟ್ ಮಾಡೋ ಬದಲು ಮಜಾ ಮಾಡೋಕ್ಕೆ ಬಳಸ್ಕೊಂಡ್ರೆ ಮುಂದಿನ 5 ವರ್ಷ ರೋಡ್ ಸರಿಗಿಲ್ಲ, ಫುಟ್ಪಾತ್ ಸರಿಗಿಲ್ಲ ಅಂತ ಗೊಣಗಾಡ್ಕೊಂಡೆ ಸೀರಿಯಸ್ ವಿಷಯಗಳನ್ನ ಜೋಕ್ ಮಾಡ್ಕೊಂಡೇ ಇರಬೇಕಾಗತ್ತೆ. ಪ್ರತಿಯೊಂದು ವೋಟು ದೇಶ ಕಟ್ಟುತ್ತೆ. ನಿಮ್ಮ ವೋಟನ್ನು ವೇಸ್ಟ್ ಮಾಡಬೇಡಿ. ನಿಮ್ಮಗಳ 5 ದಿನದ ಸಂತೋಷಕ್ಕೋಸ್ಕರ ಭಾರತ ಮಾತೆನ ಮುಂದಿನ 5 ವರ್ಷ ಅಳಿಸ್ಬೇಡಿ ಪ್ಲೀಸ್. ಸರಿಯಾಗಿ ಹೇಳಿ ಮಗನೇ, ದೇಶ ಕಟ್ಟಕ್ಕೆ ನಮಗಿರೋ ಒಂದು ಅವಕಾಶನ ಕಳ್ಕೊಬಾರ್ದು. ಆಮೇಲೆ ಹೋಗಿ ವೋಟ್ ಮಾಡೋಣ. ಸರಿ, ವೋಟಿಂಗ್ ಮುಗಿಸ್ಕೊಂಡು ನಾವ್ ಎಲ್ಲರೂ ಟ್ರಿಪ್ಗೆ ಹೋಗೋಣ.